ಪ್ರಭಾಪೂರಿತವೆಲ್ಲವಂ ಕರಗತವೆನಿಸಿರ್ತೋ ನಳಿನಿ ಖರ್ಭಾಂಡವೆಲ್ಲವಂ ಕರಗತವೆನಿಸಿರ್ತೋ ಮಹೇಂದ್ರಾದಿ ದೇವತೆಗಳೆನ್ನ ಮಹೇಂದ್ರಾದಿ ದೇವತೆಗಳೆನ್ನ ಚರಣ ಸೇವೆಯ ಗೈಯಲ್ ಮಹೇಂದ್ರಾದಿ ದೇವತೆಗಳೆನ್ನ ಚರಣ ಸೇವೆಯ ಗೈಯಲ್ ಸುರನಾರಿಯರ ನವಗಾನ ನರ್ತನೆಗಳ ವೀಕ್ಷಿಸುತ್ತೆ ಸುರನಾರಿಯರ ನವಗಾನ ನರ್ತನೆಗಳ ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರವ ಈ ದಶಮುಖಂಗೆ ಅದಾರು ಸಾಟಿ ರಾಸ್ತ ವಿಭೀಷಣ ಕುಂಭಕರ್ಣ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ರಾಸ್ತ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಭಾಪೂರಿತಂ ಪ್ರತಿಧ್ವನಿರವಂ ಪ್ರಚಂಡ ಪರಾಕ್ರಮ ಶೋಭಿತ ಕುಂಭಕರ್ಣ ಪ್ರಭಾಪೂರಿತಂ ಪ್ರತಿಧ್ವನಿರವಂ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶ ಭಾಗ್ಯತಮ ವಶ ಲಭ್ಯ ವಿಜಯೇ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ವಿಭೀಷಣ ವಿಜಯ ಮಧುಮಕರ ಪಿಡಿದು ನಡೆದು ದಶ ದಿಶಯ ಗೆಲ್ಲಿದು ನಲಿದೆ ವಿಜಯ ಮಧುಮಕರ ಪಿಡಿದು ನಡೆದು ದಶ ದಿಶಯ ಗೆಲ್ಲಿದು ನಲಿದೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭು ಗಣಿತ ಈ ದಶಮುಖಗೆ ಸರಿ ಸಮರೇ ಪ್ರಭು ಗಣಿತ ದಶಮುಖಗೆ ಸರಿ ಸಮರೇ ಪ್ರಭು ಗಣಿತ ದಶಮುಖಗೆ ಸರಿ ಸಮ ಪ್ರಭು ಗಣಿತ ದಶಮುಖಗೆ ಸರಿ ಸಮರೇ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ದಶಮುಖನ ಸಿರಿಯ ವಿಜಯೇ ವಿಜಯ ಮಧುಮಕರ ಪಿಡಿದು ನಡೆದು ದಶ ದಿಶಯ ಗೆಲ್ಲಿದು ನಲಿದೆ ವಿಜಯ ಮಧುಮಕರ ಪಿಡಿದು ನಡೆದು ದಶ ದಿಶಯ ಗೆಲ್ಲಿದು ನಲಿದೆ ಅಖಿಲ ಲೋಕ ಸರಿ ಸಮಾನ ರಹಿತ ಅಖಿಲ ಲೋಕ ಸರಿ ಸಮಾನ ರಹಿತ ಪ್ರಭು ಬೆನಿಪ ಈ ದಶಮುಖಗೆ ಸರಿ ಸಮರೇ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರೇ ಪ್ರಭು ಬೆನಿಪ ದಶಮುಖಗೆ ಸರಿ ಸಮ ಪ್ರಭು ಬೆನಿಪ
ದಶ ಮುಖಗೆ ಸಾರಿ ಸಾಮರೆ ನಿಂಗಯೇ ಕಚ್ಚಪ್ಪ ಮೇರೆ ಚಿಗಲಿಗೆ ದಶ ಮುಖನ ಸಿರಿಯ ವಿಜಯೇ ದಶ ಮುಖನ ಸಿರಿಯ ವಿಜಯೇ ದಶ ಮುಖನ ಸಿರಿಯ ವಿಜಯೇ ಅಖಂಡವನಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರೋಂಡ ಮೊಂಡಗಳನ್ನು ಚಂಡೋಡಿ ಭೂಮಂಡಲ ಪರಿಮೇತ ರಣದೇವತೆಗಳ ರಕ್ತದಾಹುತಿಯನ್ನಿತ್ತು ಔತಣ ಮಾಡಿಸಿದ ಮಹಾಮಂತ್ರಿ ಮಂಡಲಾಧೀಶ್ವರರೇ ಅಂಕಬೀರನೆಂಬ ಬಿರುದೊಂದು ಪತ್ತು ಈ ಲಂಕಾ ಸಾಮ್ರಾಜ್ಯದ ಭದ್ರಡಿ ಪೀಠದಂತಿರುವ ಎನ್ನ ಅಭಿಮಾನದ ಮನುಜರಾದ ವಿಭೀಷಣ ಕುಂಭಕರ್ಣಾದಿಗಳೇ ಏನು ಸಮರಾಂಗಣದಲ್ಲಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ಇತ್ತು ಮಾರ್ಗದರ್ಶಕರಾದ ಅಮಾತ್ಯ ರತ್ನ ಪ್ರಹಸ್ತ ಮಂತ್ರಿ ಮಹೋದರರೇ ಏನು ಸಮರಾಂಗಣದಲ್ಲಿ ಸಮರ ಸಿಂಹರಂತೆ ಸೆಣಸಾಡಿ ನನಗೆ ಜಯವನ್ನು ತಂದಿದ್ದ ವೀರ ದಾನವ ಯೋಧರೇ ಈಗಿರುವಲ್ಲಿ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ವಿಶ್ವವಸುವಿನ ಸುಪುತ್ರನು ಕೈಕಸಾದೇವಿಯ ಗರ್ಭ ಸಂಜಾತನು ಈ ತ್ರಿಭುವನ ಚಕ್ರೇಶ್ವರನು ಆ ನವಗ್ರಹಗಳನ್ನೇ ಎಳೆದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಅಲಂಕಾರಗೊಳಿಸಿಕೊಂಡಿರುವೆನು ದಿಕ್ಪಾಲಕರುಗಳನ್ನು ಎಳೆದಂದು ನನ್ನ ರಮನೆಯ ದ್ವಾರಪಾಲಕರುಗಳನ್ನಾಗಿ ನೇಮಿಸಿಕೊಂಡಿರುವೆನು ಹೀಗಿರುವಲ್ಲಿ ಪರಶಿವನ ಸಾಕ್ಷಾತ್ಕಾರವನ್ನು ಪಡೆಯಲು ಅನೇಕ ವರ್ಷಗಳ ಕಾಲ ಅಹರ್ನಿಸಿ ತಪಸ್ಸನ್ನು ಮಾಡಿ ನನ್ನ ದೇಹವನ್ನೇ ರುದ್ರ ವೀಣೆಯಾಗಿಸಿಕೊಂಡು ಎನ್ನ ಕರುಳುಗಳನ್ನೇ ವೀಣೆ ತಂತಿಯನ್ನಾಗಿಸಿ ಮಾಡಿಕೊಂಡು ಶಂಕರಾಭರಣವನ್ನು ನುಡಿಸಿ ಆ ಪರಶಿವನನ್ನೇ ಕರದಲ್ಲಿಗೆ ಬರುವಂತೆ ಮಾಡಿಕೊಂಡಿರುವನು ಈ ತ್ರಿಭುವನ ಚಕ್ರೇಶ್ವರನು. ಪ್ರಾಸ್ತ ಈ ತ್ರಿಭುವನ ಭೀಕರ ಭಯಂಕರನಾದ ರಾವಣ ಸಾರ್ವಭೌಮನ ಆಳ್ವಿಕೆಯಲ್ಲಿ ದೇವತೆಗಳೇ ಆಗಲಿ ಸಪ್ತ ಋಷಿಗಳೇ ಆಗಲಿ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರು ಸಾಜಿಗಳಿಂದಾಗಿಯೂ ನವಗ್ರಹಗಳು ಸಹ ನನ್ನ ಅಜ್ಞಾನುಸಾರವಾಗಿ ಅವರವರ ಕರ್ತವ್ಯಗಳ ನಿರತರಾಗಿರಬಾರದು ಸವಿಸ್ತಾರವಾಗಿ ತಿಳಿಸು. ವೀರ ಧೀರರಣ ಭೀಕರ ಸುರವರ ಕಂಠೀರವ ವೀರ ಧೀರರಣ ಭೀಕರ ಸುರವರ ಕಂಠೀರವ ನುರಿತ ಬಲದೆ ನುರಿತ ಸುಖದೆ ನುರಿತ ಬಲ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ. ಭಲೆ ಭಲೆ ಪ್ರಸ್ತ ಪರಶಿವನಂದೊರವ ಪಡೆವ ಲಂಕೋದೀಶ್ವರ ಪರಶಿವನಂದೊರವ ಪಡೆವ ಲಂಕೋದೀಶ್ವರ ನುರಿತ ಸುಖದಿ ನುರಿತ ಬಲ ನುರಿತ ಸುಖದಿ ನುರಿತ ಬಲದಿ ನುರಿತ ಸುಖದಿ ನುರಿತ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ ಧರೇಂದ್ರನಿಗೆ ಜಯ ಜಯ. ನಿಜ ಪ್ರಭು ನಿಜ, ನಿಮ್ಮಂತ ಅಮಿತ ಪರಾಕ್ರಮಶಾಲಿ 14 ಲೋಕದಲ್ಲಿಯೇ ಯಾರೂ ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮಾತ್ರಕ್ಕೆ ಯಕ್ಷ ಗರುಡ ಗಂಧರ್ವ ಕಿನ್ನರ ಜಾತಿಗಳು ತಹಾರಿಸಿ ನಡುಗುವರು. ರಾಜಮಾತೆ ಕೈಕಸಾದೇವಿಯ ಪುತ್ರರಾಗಿ ಜನಿಸಿ ಆ ನಿಮ್ಮ ಅಜಾತ ಶತ್ರುವಾದ ಅರಿಯ ಉದರವನ್ನು ಬಗೆದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕಿ ಆ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯುತ್ತಿರುವ ಆ ಹರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿಯಲ್ಲವೇ ನೀವು? ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒಂದು ಶೂಲಕ್ಕೇರಿಸಲು ಪ್ರಯತ್ನಿಸಬೇಡ. ನಿಮ್ಮಂತಹವರ ಈ ಹೊಗಳಿಕೆಯಿಂದಲೇ ಮತಿಗೆಟ್ಟು ತನ್ನಲ್ಲಿ ಶಕ್ತಿ ಸಾಮರ್ಥ್ಯಗಳು ಇರುವವು ಎಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರನ್ನು ಸ್ಪರ್ಶ ಮಾಡಿ ಕಡೆಯಲ್ಲಿ
ವೇದವತಿಯ ಶಾಪಕ್ಕೆ ತುತ್ತಾದವನು ಈ ನಮ್ಮ ಅಗ್ರಜ ವಿಭೀಷಣ. ಧರೆಯನ್ನು ಗೆಲಿಯುವ ಬರದೊಳಗೆ ಧರೆಯನ್ನು ಗೆಲಿಯುವ ಬರದೊಳಗೆ ಸುರರ ಕೊಡಿದಿರುವ ದುರದೊಳಗೆ ಧರೆಯನ್ನು ಗೆಲಿಯುವ ಬರದೊಳಗೆ ಅರೆ ಬರ ಕುಂಭಕರ್ಣ. ಯಕ್ಷ ಗರುಡ ಗಂಧರ್ವರ ಪಿಡಿದು ಗದಾಗಾದದಿ ಮೆಟ್ಟಿ ಮೆರೆಯುವೆ ವಿಭೀಷಣ. ಯಕ್ಷ ಗರುಡ ಗಂಧರ್ವರ ಪಿಡಿದು ಗದಾಗಾದದಿ ಮೆಟ್ಟಿ ಮೆರೆಯುವೆ ಧರೆಯನ್ನು ಗೆಲಿಯುವ ಬರದೊಳಗೆ ಸುರರ ಕಡಿದಿರುವ ದುರದೊಳಗೆ ಧರೆಯನ್ನು ಗೆಲಿಯುವ ಬರದೊಳಗೆ ಬರದೊಳಗೆ ಬರದೊಳಗೆ. ವಿಭೀಷಣ ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜಲಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನೂ ಆದ ನಮ್ಮ ಹಕ್ಕನ್ನು ನೀನೇ ಹೀಯಾಳಿಸುವೆಯ? ಭರೆ ಭರೆ ಕುಂಭಕರ್ಣ. ಈ ವಿಭೀಷಣ ಏನು ಬಲ್ಲ ನನ್ನ ಪರಾಕ್ರಮವನ್ನ? ನಾನು ಜಗಮಲ್ಲ, ಈ ಜಗವನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನೇ ನನ್ನ ಮನೆಯಲ್ಲಿ ಪಂಚಾಂಗ ಬರೆಯುವ ಪಂಡಿತರನ್ನಾಗಿ ಮಾಡಿಕೊಂಡಿರುವನು. ದಿಗ್ದಿಕ್ಕುಗಳೇ ಬಿರಿದು ಜಗವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ದೃಢನ ಭಕ್ತನು. ಅವನಿಗೊಬ್ಬನಿಗಲ್ಲದೆ ಈ 14 ಲೋಕದಲ್ಲಿ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪಮ ನರ್ತಿಸುವ ಸಮಯದ ನಾಟ್ಯ ಸ್ವರೂಪಮ ನರ್ತಿಸುವ ಸಮಯದ ರಥದ ಗಿರಿಯ ಮೇಲೆತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನೇ ಮುಕ್ಕರಿಸಿ ಮುಕ್ಕಣ್ಣ ಶಿವನೇ ಮುಕ್ಕರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ಬರಲಿತ್ತು ಮೂ ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ಸಾರ್ವಭೌಮನಿಗೆ ಅದಾರು ಸಾಟಿ. ಇಂಥ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಶಿವ ಎಂಬ 2 ಅಕ್ಷರದಿಂದಲೇ ಸರ್ವ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಲ್ಲ ದಶಕಂಠನು ಆ ಖಬರ್ದಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಕಿದ್ದರು ಈ ದಕ್ಷಿಣೇಶ್ವರನು. ಸರಿಯಾಗಿ ಹೇಳಿದಿರಿ ಮಹಾಪ್ರಭು. ನಿಮ್ಮ ಮಾತುಗಳು ಎಂತ ಏಡಿಯನ್ನು ಕೂಡ ಧೀರತ್ವವನ್ನು ತಂದು ಕೊಡುತ್ತದೆ. ಅದ್ಯಾವ ಜನ್ಮದ ಪುಣ್ಯದ ಫಲವೋ, ಅದ್ಯಾವ ದೈವದ ಫಲವೋ, ನಾನು ನಿಮ್ಮಲ್ಲಿ ಮುಖ್ಯಮಂತ್ರಿಯಾಗಿ ಸ್ಥಾನ ಪಡೆದಕ್ಕೆ ಧನ್ಯನಾಗುತ್ತೇನೆ ಪ್ರಭು, ಧನ್ಯನಾಗಿದ್ದೇನೆ. ನಿಜ ನಿಜ ಕಟುಬಟ ವೀರ ಸಿಂಹರೆಂದೆನಿಸಿ ತ್ರಿಜಗಧೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರನ್ನು ಸಿಡಿದೆದ್ದು ನಿಂತರೆ ಧರೆ ಇಳಿಯುವುದೇ, ಶತ್ರುಗಳು ಹೆದರಾಗುವರೆ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಹಗ್ಗದನೆ ಸಾಧನೆಯು ಸಾಮಾನ್ಯವಾದದ್ದೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನು ತನ್ನ ತೋಳ್ಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರ ನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣನು. ಹೀಗಿರುವಲ್ಲಿ ನಮಗೆ ಶತ್ರುಗಳಲ್ಲ, ವೃತ್ತಿ ದೇವತೆ ಕೂಡ ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನು ಭಜಿಸುತ್ತಾ ಸ್ತುತಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸಹೋದರಿಯಲ್ಲದೆ ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದು ನಿಂತರೆ ಕುಕ್ಕಣ್ಣನೆ ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ನಿಜ ನಿಜ ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನೆಯಿಂದ ಶರದಿಯನ್ನು ದಾಟಲು ಸಪ್ತ ಋಷಿಗಳಾಗಲಿ ದೇವತೆಗಳಾಗಲಿ ನನ್ನ ಅಜಾತ ಶತ್ರುವಾದ ಹರಿಗೂ ಕೂಡ ಸಾಧ್ಯವಿಲ್ಲ. ರಾವಣೇಶ್ವರ
ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ. ಬಾರದೇನೋ ಸೋದರ, ಆಲಿಸ ಬಾರದೇನೋ ಕುಂಭಕರ್ಣ, ಆಲಿಸ ಬಾರದೇನೋ ಸೋದರ, ಆಲಿಸ ಬಾರದೇನೋ ಸೋದರ ಸೋದರ. ಶಕ್ತಿಯಿಂದಲೇ ಎಲ್ಲ ಗೆಲ್ಲಲೇಬೇಕೆನ್ನುತ್ತಾ ಕುಂಭಕರ್ಣ, ವಿಭೀಷಣ, ಶಕ್ತಿಯಿಂದಲೇ ಎಲ್ಲ ಗೆಲ್ಲಲೇಬೇಕೆನ್ನುತ್ತಾ ಜ್ಞಾನದ ಸಾಧನೆಯು ಸಾವಯವವೇನೋ. ಜ್ಞಾನದ ಸಾಧನೆಯು ಸಾಫಲ್ಯವೇನೋ. ಆಲಿದ ಬಾರದೇನೋ ಸೋದರ, ಆಲಿದ ಬಾರದೇನೋ ವಾಸ, ಸೋದರ. ಜಯಲಕ್ಷ್ಮಿ ನಿನ್ನವಳು, ನಿನಗೊಲಿದು ಬರುವವಳು. ಜಯಲಕ್ಷ್ಮಿ ನಿನ್ನವಳು, ನಿನಗೊಲಿದು ಬರುವವಳು. ಮಂದ ಮತಿಗಳ ಮಾತು ಕೇಳಿಲ್ಲ ಕೇಳೋ. ಮಂದ ಮತಿಗಳ ಮಾತು ಕೇಳಿಲ್ಲ ಕೇಳೋ. ಆಲಿದ ಬಾರದೇನೋ ಸೋದರ, ಆಲಿದ ಬಾರದೇನೋ ಸೋದರ ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸ್ವತ್ತಲ್ಲ, ಸಹೋದರಿಯೂ ಅಲ್ಲ. ಪಂಡಿತನೇ ಆಗಿರಲಿ, ಪಾಮರನೇ ಆಗಿರಲಿ, ಪತಿತನಾಗಿ ನಡೆದಿದ್ದರೂ ಸಹ ಮನವರಿಕೆಯನ್ನು ಮಾಡಿಕೊಂಡು ದುಷ್ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರು ದೈವವನ್ನು ನಂಬಿ ಸದಾ ಅವನನ್ನೇ ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷಶೀಲನಾಗುವನೋ ಅಂತಹವನನ್ನು ದೈವವು ರಕ್ಷಿಸಬಲ್ಲದು, ಜಯಲಕ್ಷ್ಮಿಯು ಒಲಿಯಬಲ್ಲಳು. ವಿಭೀಷಣ, ಏನಿಂದ ವಾಕ್ಯಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾದರೂ ಈ ಮಾತುಗಳನ್ನು ಆಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಸ್ಸು ಸರಿದಿರುತ್ತದೆ. ಪ್ರಭುಗಳಿಗೆ ಜಯವಾಗಲಿ. ನಿಮ್ಮ ತಂಗಿಯವರು ರೋಧಿಸುತ್ತಾ ಬರುತ್ತಿರುವರು ಪ್ರಭು. ಏನು ವಿಧವೆಯೋಳ್ವರ ಆಗಮನ. ಇಂದು ಮುಂಜಾನೆಯೇ ಮಂಜು ಕವಿದ ವಾತಾವರಣ. ಶಿವಪೂಜೆಯನ್ನು ಮಾಡುತ್ತಿರುವಾಗ ಎಡಭುಜವು ಒದುರುತ್ತಿತ್ತು, ಎಡಗಡು ನಡುಗುತ್ತಿತ್ತು. ಆಗಲೇ ತಿಳಿದು ಏನೋ ಅಪಾಯದ ಮುನ್ಸೂಚನೆ ಎಂದು. ಸಾಧ್ಯವಿಲ್ಲ. ನಾನಾರು ಚತುರ್ದಶ ಭುವನ ಭಯಂಕರವಾದ ಲಂಕೇಶ್ವರ ರಾಮನ, ಸರ್ವತ್ರ ಸರ್ವ ಸದಾಸರನಾದ ಪ್ರಬುದ್ಧ ರಾಮನ, ಎಲ್ಲ ಬ್ರಹ್ಮಾಂಡ ದಂಡೋಪದಂಡಗಳಿಂದ ಚಂಡಾಡಬಲ್ಲ ಗಂಡರ ಗಂಡನೆಯ ಮಂಡಲ ನಾಯಕನಾದ ರಾಜಾಜ ರಾಮನ ಮಹಾರಾಜೆ ಅಪಶಗುನಗಳ ಭಯವೇ. ರಾಸ್ತ ಸಹೋದರಿಯನ್ನು ರಾಜಮರ್ಯಾದೆಯಿಂದ ಬರಮಾಡು. ಸಹೋದರಿ
ಶೂರ್ಪನಖ, ಏನದು? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು? ನೋಡಿ ಗುರು, ಒಳ್ಳೆ ಮಾರಮ್ಮ ಕಣ್ಣಂಗೆ ಕಾಣ್ತಾಳೆ. ಹೇಳು. ನಾಮ ಅಗರಾಕ್ಷ, ಏನದು ಸರಿಯಾಗಿ ವಿವರಿಸಬಾರದೆ? ನಾಸಿಕ ಹೋಗ್ಬಿಟ್ಟಿದೆಲ್ಲ ಪ್ರಭು, ಗೊತ್ತಾಗಲ್ಲ. ಈಕೆ ಹೇಳ್ತಿರೋದು ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿದೆ ಅಂತ. ಏನು? ದಂಡಕಾರಣ್ಯದಲ್ಲಿ ನರಮಾನವರ ಪ್ರವೇಶ? ಹೌದು ಪ್ರಭು. ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಅಂತ ಪ್ರಭು. ರಾಮ, ಲಕ್ಷ್ಮಣ, ಸೀತೆ. ಮುಂದೇನಾಯಿತು? ಮುಂದೆ ಏನು ಆಗಿಲ್ಲ, ಮೇಲಾಗೈತೆ ಪ್ರಭು. ಸೀತೆ ಬಹಳ ಸೌಂದರ್ಯವತಿ, ನಿಮಗೆ ಜೋಡಿ ಅಂತ ಕರ್ಕಂಬರಕ್ಕೆ ಹೋಗಿದ್ದಾರೆ ಪ್ರಭು. ಆ ಲಕ್ಷ್ಮಣ ಬಹಳ ಪಟಿಂಗ, ಕುಯ್ದು ಕಳಿಸಿದ್ದಾನೆ ಪ್ರಭು. ಏನು? ಈ ವಿಚಾರವನ್ನು ಸಹೋದರರಾದ ಕರದೂಷಣಗಳಿಗೆ ತಿಳಿಸಲಿಲ್ಲವೇ? ಹೇಳಿದ್ದ? ಅವರೆಲ್ಲ ಸತ್ತೋದ್ರಂತೆ ಪ್ರಭು. ಸಾಯಲಿ ಬಿಡು ದ್ರೋಹಿಗಳು. ಸತ್ತವರು ರಾಮ ಲಕ್ಷ್ಮಣರಲ್ಲ ಪ್ರಭು, ನಮ್ಮ ಕರದೂಷಣಾದಿಗಳು. ಎಲ್ಲವೋ ಧಾಮ ಹಿಡಿದ ಕ್ಷಣದಳು ಈ ಚರ, ಹಿಡಿದ ಕ್ಷಣದಳು ಈ ಚರ, ಜಯಿಸಿದೀವನ ಜಾನಕಿಯನ್ನ ಮಗಳ, ಜಯಿಸಿದರ್ವನ ಜಾನಕಿಯನ್ನ ದಂಡ ಬಿಸಿ ಮನೆದರು, ದಂಡ ಬಿಸಿ ಮನೆದು ಬರಲಿ ಬರಲಿ ಕಡಿದಿಡಿ ರಣದಳು, ಬರಲಿ ಬರಲಿ ಕಡಿದಿಡಿ ರಣದಳು, ಹಿಡಿದ ಕ್ಷಣದಳು ಈ ಚರ. ಎಂತಹ ಅಪಮಾನ! ಸಹಿಸಲಾರದ ಅಪಮಾನ! ರಾಕ್ಷಸ ಕುಲ ಧೀಮಂತ ನೆನೆಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವೇ? ಈಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ಈ ನಮ್ಮ ದೈತ್ಯ ಸಹೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಮಾನವರು ಅಗ್ರಜ ನಡೆ, ಪರಿವಾರ ಸಮೇತವಾಗಿ ಅವರನ್ನು ಧ್ವಂಸ ಮಾಡಿಬಿಡೋಣ. ಕುಂಭಕರ್ಣ, ಸಹೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಾಹ್ಯವಲ್ಲ. ಶೂರ್ಪನಖ, ಅವರು ನಿನ್ನನ್ನು ಸುಮ್ಮನೆ ಗಾಜಿಗೊಳಿಸಿದರೆ ನಿಜ ಹೇಳು. ಏನೋ ಮಾಡವಳೆ ಪ್ರಭು. ಹೇಳುವುದೇನು ಕೇಳುವುದೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯಕ್ಕೆ ಬಂದು ನೆಲೆಸಿದ್ದಲ್ಲದೆ ನಮಗೆ ಅನ್ಯಾಯವೆಸಗಿರುವ ಆ ನರಮಾನವರು ಇನ್ನೆಷ್ಟು ಬಲಶಾಲಿಗಳಾಗಿರಬೇಕು? ಅಣ್ಣ, ಸೀತೆ ಬಹಳ ರೂಪವತಿ. ನಾನೇನಾದ್ರೂ ಮಾಡಿ ನಿನಗೆ ಲಗ್ನ ಮಾಡಲ್ಲ ಅಂತ ಹೋಗಿದ್ದೆ, ಅದಕ್ಕೆ ಕಿವಿ ಮೂಗಲ್ಲ ಕೂದಾಗಿ ಬಿಡ್ಲಬೇಡ. ಭಲೇ ಶೂರ್ಪನಖ, ನಿನ್ನ ನಾಸಿಕ ಹೋದರೂ ಬುದ್ಧಿ ಮಾತ್ರ ಬಹಳ ಚುರುಕಾಗಿದೆ. ನೀನಿನ್ನು ಅಂತಃಪುರಕ್ಕೆ ತೆರಳಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ಕರ್ಕೊಂಡೋಗಿ ಸರ್ ಮಾಡ್ತೀನಿ ಪ್ರಭು. ಅಕರಾಕ್ಷ, ಮಾವನಾದ ಮಾರೀಚನನ್ನ ಬರಮಾಡು. ಆಗ್ನೇ ಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ ಭಾ. ಸಹೋದರಿಯಾದ ಶೂರ್ಪಣಖಾದೇವಿಯು ದಂಡಕಾರಣ್ಯಕ್ಕೆ ತೆರಳಿದ್ದಳಂತೆ. ಅಲ್ಲಿ ರಾಮ ಲಕ್ಷ್ಮಣರು ಸೇರಿ ಅವಳ ಕಿವಿ ಮೂಗನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಸಹೋದರಿಯು ಹೇಳುವಂತೆ
ಅವರು ಮಾನವರು ಅಥವಾ ಮಾನವ ರೂಪಿನಿಲ್ಲುವ ದಾನವರು? ನಿನ್ನ ಭವಿಷ್ಯಜ್ಞದಲ್ಲಿ ಸರಿಯಾಗಿ ಗುರುತಿಸಿ ಹೇಳು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ದಾನವರ ಸಂಹಾರಕ್ಕಾಗಿ ಮಾನವರ ಸಂಚಾರವಾಗಿರುವುದು ರಾವಣೇಶ್ವರ. ನೀನು ಅಸತ್ಯವನ್ನು ನುಡಿಯುತ್ತಿರುವೆ. ಶಂಭೋ ಮಹಾದೇವ, ನಾನು ಹೇಳುತ್ತಿರುವುದು ಕಟು ಸತ್ಯ ರಾವಣೇಶ್ವರ. ಮಿಥ್ಯವಾದಿ, ನಾನು ಹೇಳುತ್ತೇನೆ ಕೇಳು, ಆ ಸತ್ಯ. ಮಿಥ್ಯವಾದಿ, ಈ ರಾವಣ ಸಮಕ್ಷಮದಲ್ಲಿ ನಿಂತು ಉತ್ತರ ಕೊಡುವುದನ್ನೆಲ್ಲಿ ಕಲಿತೆ? ವಿಭೀಷಣ, ಈತನ ಕಂಕುಳದಲ್ಲಿರುವ ತಾಳೆಗರಿಗಳನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ರಾವಣೇಶ್ವರ, ಈ ಲಂಕಾ ಸಾಮ್ರಾಜ್ಯದಲ್ಲಿ ಭವಿಷ್ಯವನ್ನು ನುಡಿಯುವನೆಂದರೆ ಈ ಮಾರೀಚ ಮಾವನೊಬ್ಬನೇ. ಆದ್ದರಿಂದ ಈ ಗುರುನಿಂದನೆಯು ನನ್ನಿಂದ ಸಾಧ್ಯವಾಗದು. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾದನು. ಇದುವರೆಗೂ ನೀನು ನನ್ನ ಉಪ್ಪುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು. ರಾವಣೇಶ್ವರ, ನನ್ನಿಂದ ಏನಾಗಬೇಕು ಹೇಳುವಂತ ನಾವು ಪ್ರಭು. ಮಾವ, ಆ ಸೀತೆಯು ಬಹಳ ಸೌಂದರ್ಯವತಿ. ಅವಳನ್ನು ಒತ್ತು ತರಲೇಬೇಕು. ಅದಕ್ಕಾಗಿ ನಿನ್ನ ಸಹಾಯ ಅಗತ್ಯವಾಗಿ ಬೇಕು. ಆಗದು ರಾವಣೇಶ್ವರ, ಕ್ಷಮಿಸು. ಈ ಇಳಿ ವಯಸ್ಸಿನಲ್ಲಿ ಇಂಥ ಪಾಪ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ ರಾವಣೇಶ್ವರ. ಮಾವ, ನಾನು ಹೇಳದಂತೆ ಕೇಳವಾದರೆ ನಿನ್ನ ಶಿರಸ್ಸು ಸಮುದ್ರದಲ್ಲಿ ತೆರಳುತ್ತದೆ. ಛೇ ಛೇ, ಈ ನೀಚನ ಕೈಯಿಂದ ಸಾಯುವುದಕ್ಕಿಂತ ಸತ್ಪುರುಷನಾದ ಪುರುಷೋತ್ತಮನಾದ ಆ ರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷ ಹೊಂದುವುದೇ ಮೇಲು. ಶಂಭೋ ಮಹಾದೇವ. ರಾವಣೇಶ್ವರ, ನಿನ್ನ ಆಜ್ಞೆಗೆ ನಾನು ತಲೆಬಾಗುವೆನು. ನಾನು ಹೇಮಸಾರಂಗ ರೂಪವನ್ನು ಧರಿಸಿ ಆ ರಾಮ ಲಕ್ಷ್ಮಣರನ್ನ ಬಹುದೂರ ಕರೆದುಕೊಂಡು ಹೋಗುವೆನು. ಆಗ ನೀನು ನಿನ್ನ ಮನಬಂದಂತೆ ಮಾಡಿಕೊಳ್ಳಬಹುದು ರಾವಣೇಶ್ವರ. ಮಾವ, ಚುಚ್ಚು ಮಾತನಾಡಿದನೆಂದು ಬಿಚ್ಚು ಮನಸ್ಸಿನಿಂದ ನನ್ನನ್ನು ಮನ್ನಿಸು ಮಾವ, ಮನ್ನಿಸು. ಪ್ರಹಸ್ತ, ಕುಂಭಕರ್ಣ, ವಿಭೀಷಣ, ಎಂದು ನಮ್ಮ ಕಾರ್ಯವಾದಂತೆಯೇ ಸರಿ. ಎಂದು ನಮ್ಮ ಮುಂದಿನ ಕಾರ್ಯ ಸೀತಾಪಹರಣ, ಸೀತಾಪಹರಣ, ಸೀತಾಪಹರಣ. ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಉದಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ. ಉದಸಿ ಬಂದ ಕಾಲಕೋಟ ಭಕ್ಷಿಸಿದ ಶಂಕರ. ಅಭಯಂಕರ, ತ್ರಿನೇತ್ರದರ ಪಿನಾಕಿದರ, ತ್ರಿನೇತ್ರದರ ಪಿನಾಕಿದರ. ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ. ಜಟಾಜೋಟ ನೀಲಕಂಠ ಪರಶಿವನೇ ಪಾಲಿಸೋ, ಚಂದ್ರಮೌಳಿ ತಟ ನಿವಾಸ ಬಾಲ ಚಂದ್ರಶೇಖರ. ಬಾಲಚಂದ್ರಶೇಖರ, ಬಾಲಚಂದ್ರಶೇಖರ. ಶಂಭೋ ಮಹಾದೇವ, ಎಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನು ಕಳೆದುಕೊಂಡೆ. ಶ್ರೀರಾಮಚಂದ್ರನಾರು, ಸೀತಾಮಾತೆ ಯಾರು ಎಂಬುದು ಈ ಅವಿವೇಕಿಗೆ ಎಷ್ಟು ಹೇಳಿದರೂ ಬೋರ್ಕಲ್ಲ ಮೇಲೆ ಮಳೆ ಸುರಿದಂತೆ. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನೆಂದು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಹೇಳಿದರೂ ಈ ಅವಿವೇಕಿಗೆ ಅರ್ಥವಾಗುತ್ತಿಲ್ಲ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಈ ನೀಚನು ವನವಾಸದಲ್ಲಿರುವ ಸೀತಾಮಾತೆಯನ್ನು ಕದ್ದು ಒತ್ತು ತರುವನು.
ಇದರಿಂದ ಲಂಕೆ ಹೊತ್ತಿ ಹುರಿದು ಭಸ್ಮೀಭೂತವಾಗುವುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಜಾನಕಿ, ಸ್ವಾಮಿ, ಆ ಜಿಂಕೆಯನ್ನು ನೋಡಿ ಎಷ್ಟು ಸುಂದರವಾಗಿರುವುದು. ಅದನ್ನು ನನಗೆ ತಂದು ಕೊಡಿ ಸ್ವಾಮಿ. ಜಾನಕಿ, ಮಾಯಾ ಮೃಗವನಿದ ಸ್ವಾಮಿ. ಸೀತಾ, ಮಾಯಾ ಮೃಗವನಿದ ಆ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆಂದಿದ. ಆ ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆಂದಿದ. ಮಾಯಾ ಮೃಗವನಿದ. ಮಾನವ ಮಾಯೆ ಸ್ವಾಮಿ. ಸೀತಾ, ದಾನವ ಮಾಯೆ ರೇ ಮಾಜಾಯೆ. ದಾನವ ಮಾಯೆ ರೇ ಮಾಜಾಯೆ. ದಾನವ ಮಾಯೆ ರೇ ಮಾಜಾಯೆ. ರೇ ಮಾಜಾಯೆ. ದಾನವ ಮಾಯೆ ರೇ ಮಾಜಾಯೆ. ದಾನವ ಮಾಯೆ ರೇ ಮಾಜಾಯೆ. ಬೇಡ ನನಗೆ ಬೇಡ. ದಾನವ ಮಾಯೆ ರೇ ಮಾಜಾಯೆ. ದಾನವ ಮಾಯೆ ರೇ ಮಾಜಾಯೆ.
ಕಾರ್ಯವ ಒಲ್ಲೆನು ಪ್ರಿಯಳೆ. ಸ್ವಾಮಿ ಇಲ್ಲದ ಕಾರ್ಯವ ಒಲ್ಲೆನು ಪ್ರಿಯಳೆ. ಬಲ್ಲೆನು ಎಲ್ಲವ ಅಸುರರ ಮಾಯೆ. ಬಲ್ಲೆನು ಎಲ್ಲವ ಅಸುರರ ಮಾಯೆ. ಖಂಡಿತ ಎಡುಕಿದು ಸೀತಾ. ಸೀತಾ ಸೀತಾ ಜಾನಕಿ, ಈ ಕನಕಮಯವಾದ ಸಾರಂಗವನ್ನು ನಾನು ಈ ವನಪ್ರದೇಶದಲ್ಲಿ ಇದುವರೆಗೂ ಎಲ್ಲಿಯೂ ನೋಡಿಲ್ಲ. ಇದು ರಾಕ್ಷಸರ ಮಾಯೆ ಎಂದು ತೋರುತ್ತಿರುವುದು. ಸ್ವಾಮಿ, ಅದು ಮಾಯೆಯಾಗಲಿ ನಿಜವೇ ಆಗಲಿ, ಅದನ್ನು ನನಗೆ ತಂದುಕೊಡಿ. ಅದರೊಂದಿಗೆ ವಿನೋದದಿಂದ ಕಾಲವನ್ನು ಕಳೆಯೋಣ ಸ್ವಾಮಿ. ಬೇಡ ಜಾನಕಿ, ಬೇಡ. ನಿನಗೆ ಬೇಕಿದ್ದರೆ ಕೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡುವೆನು. ಕೊಡುದು ಸ್ವಾಮಿ. ಕಾಡಿನಲ್ಲಿ ಬಯಸಿದ ಒಂದು ಮೃಗವನ್ನು ತಂದುಕೊಡಲಾರದ ತಾವು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದುಕೊಡಬಲ್ಲಿರಾ ಸ್ವಾಮಿ? ಆ ಮೃಗವನ್ನು ನನಗೆ ಹಿಡಿದುಕೊಡದಿದ್ದರೆ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಜಾನಕಿ, ಲಕ್ಷ್ಮಣ, ಅಗ್ರಜ, ಲಕ್ಷ್ಮಣ, ಕರೆದಿರ ಅಗ್ರಜ? ಅಲ್ಲಿ ನೋಡು, ಆ ಸಾರಂಗವನ್ನು ಜಾನಕಿಯು ಬಯಸಿರುವಳು. ಅಪ್ಪಣೆ ಆದರೆ ನಾನು ಈಗಲೇ ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಬೇಡ. ಸತಿಯ ಆರ್ತವನ್ನು ಈಡೇರಿಸುವುದು ಪತಿಯಾದವನ ಕರ್ತವ್ಯ. ಆದ್ದರಿಂದ ನಾನೇ ಅದನ್ನು ಹಿಡಿದು ತರ್ತೇನೆ. ಹಾಗೆ ಆಗಲಿ. ಅದು ಸಾರಂಗವಾದರೆ ಹಿಡಿದು ತರ್ತೇನೆ, ಮಾಯಾಮೃಗವೇ ಆದರೆ ಅದನ್ನು ಅಲ್ಲಿಯೇ ಕೊಂಡು ಬರ್ತೇನೆ. ಲಕ್ಷ್ಮಣ, ಅಗ್ರಜ, ನಾನು ಬರುವ ತನಕ ನೀನು ಈ ಜಾಗವನ್ನು ಬಿಟ್ಟು ಎಲ್ಲಿಯೂ ಹೋಗಬಾರದು. ಮಹದಾಜ್ಞೆ ಅಗ್ರಜ. ಆಗಬಹುದೇ? ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇನೆ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇನೆ, ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿವೆ, ಅಲ್ಲಿಯೇ ನಿನ್ನಯ ಸೊಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ಹುಲ್ಲ ಮೃಗವೇನೆ. ಲಕ್ಷ್ಮಣ, ಲಕ್ಷ್ಮಣ, ಅಮ್ಮ, ಅಲ್ಲಿ ಕೇಳಿದೀಯಾ? ಆರ್ಯಪುತ್ರನ ದೀನ ಧ್ವನಿಯಂತೆ ತೋರುತ್ತಿರುವುದು. ನನ್ನ ಸ್ವಾಮಿಯೋ ಯಾವ ಅಪಾಯದಲ್ಲಿ ಸಿಲುಕಿರುವೇನು? ಜಾಗೃತಿಯಾಗಿ ಹೋಗಿ ನೋಡು. ಅಮ್ಮ, ದೂರದಲ್ಲಿ ಆರ್ತಧ್ವನಿ ಏನೋ ಕೇಳಿ ಬರುತ್ತಿರುವುದು ನಿಜ ತಾಯಿ. ಆದರೆ ಅಣ್ಣನಿಗೆ ಯಾವ ಅಪಾಯವೂ ತಾಕದು. ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ಈ ಆರ್ತಧ್ವನಿಯನ್ನು ಕೇಳಿ ಹೇಗೆ ತಾನೇ ಧೈರ್ಯದಿಂದಿರಿ? ನನ್ನ ಪ್ರಾಣೇಶ್ವರನು ಯಾವ ಅಪಾಯದಲ್ಲಿ ಸಿಲುಕಿರೋ ಏನೋ. ಜಾಗೃತಿಯಾಗಿ ಹೋಗಿ ನೋಡು ಲಕ್ಷ್ಮಣ. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೆ ಏನು ತಾಯಿ? ನೀವು ಭಯಭೀತರಾಗಬೇಡಿ, ಧೈರ್ಯದಿಂದಿರಿ ತಾಯಿ.
ಲಕ್ಷ್ಮಣ, ಓಹೋ, ಈಗ ತಿಳಿಯಿತು. ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನಹರಣ ಮಾಡಲು ತೋರುವಂತೆ ರಾಮಚಂದ್ರ, ಅಯ್ಯೋ ಮಾತುಗಳೇ, ನಿಮ್ಮನ್ನು ನನ್ನ ಎತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿರುವೆನು. ಆದರೆ ಈ ನಿಮ್ಮ ಬಿರುನುಡಿಗಳು ನನ್ನ ಹೃದಯಕ್ಕೆ ಶೂಲದಂತೆ ಚುಚ್ಚುತ್ತಿವೆ ತಾಯಿ, ಶೂಲದಂತೆ ಚುಚ್ಚುತ್ತಿವೆ. ಅಮ್ಮ ಜನನಿ, ಇರಲಿ ತಾಯಿ, ಅಣ್ಣನ ಆಜ್ಞೆಯನ್ನು ಮೀರಿದ ಅಪಕೀರ್ತಿಗೆ ಭಾಜನನಾದರೂ ಚಿಂತೆ ಇಲ್ಲ. ನಾನು ಈಗಲೇ ಇಲ್ಲಿಂದ ಹೊರಡುತ್ತೇನೆ. ಆದರೆ ನಾನು ಹೊರಡುವ ಮುನ್ನ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವಿರಾ ತಾಯಿ? ಏನದು ಲಕ್ಷ್ಮಣ? ನಾನು ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನ ಅಣ್ಣನಾದ ಶ್ರೀರಾಮಚಂದ್ರನಾಗಲಿ ಬರುವವರೆಗೂ ಆ ಗೆರೆಗಳನ್ನು ದಾಟಿ ಬರಬಾರದು ತಾಯಿ, ತಿಳಿಯಿತೆ? ನೀನಿಷ್ಟದಂತೆ ವಟವೃಕ್ಷಗಳಿರ ಎಲೈ ತರುಲತೆಗಳಿರ ತಲೆಕಾಯಿರೆಮ್ಮ ಸೀತಾ ಮಾ
ಭವಪಾಶನಾಶ ಈಶ ಮಹೇಶ ವಯಸಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಡಮ 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 ಡಮರು ಗದರನೇ ನಾಟ್ಯಲೋಲ ಶಿವನೇ. ಡಮರು ಗದರನೆ ನಾಟ್ಯಲೋಲ ಶಿವನೇ. ಲೋಕವ ಪಾಲಿಪ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ. ಲೋಕವ ಪಾಲಿವ ಕಾಲ ಕಾಲ ಹರ ಕಾಮಿತಾರ್ಥ ಪ್ರಭುವೇ ಕಾಮಿತಾರ್ಥ ಪ್ರಭುವೇ. ಕರದಲ್ಲಿ ಭವಪಾಶನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ. ಕರದಲ್ಲಿ ಕಪಾಲ ಪಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವತ ಬಳಸಿದನೇ. ಅನ್ನಪೂರ್ಣಯ ಕರುಣೆಯಿಂದಲೇ ಅನ್ನಪೂರ್ಣಯ ಕರುಣೆಯಿಂದಲೇ ದಾರಿದ್ರವದ ಹೀಗಿದನೇ. ದಾರಿದ್ರವದ ಹೀಗಿದನೇ ಸಾಮಗಾನ ಪ್ರಿಯ ಶಂಕರನೇ. ಸಾಮಗಾನ ಪ್ರಿಯ ಶಂಕರನೇ ಪಾದನಾಶ ಈಶ ಮಹೇಶ ಭವಭಯ ಶಂಕರನೇ ಶಿವನೇ ಭವಭಯ ಶಂಕರನೇ ಭವಭಯ ಶಂಕರನೇ ಭವಭಯ ಶಂಕರನೇ. ಭವತೀನ್ ಭಿಕ್ಷಾನ್ ದೇಹಿ ಭವತೀನ್ ಭಿಕ್ಷಾನ್ ದೇಹಿ. ಭದ್ರೆ, ಬಹುದೂರದಿಂದ ನಡೆದು ನಿನ್ನ ಕುಟೀರದ ಬಳಿಗೆ ಬಂದಿರುವೆ. ಹಸಿವು ತೃಷಗಳಾದರೂ ನನ್ನನ್ನು ಬಹಳವಾಗಿ ಬಾಧಿಸುತ್ತಿವೆ. ಏನಾದರೂ ನೀಡು ಭದ್ರೆ, ಏನಾದರೂ ನೀಡು. ಪೂಜ್ಯರಿಗೆ ವಂದಿಸುವೆ. ಪೂಜ್ಯರೇ, ತಮಗೆ ಸತ್ಕರಿಸುವುದೆಂದರೆ ಆರ್ಯಪುತ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಯಾರೋ ಸಮೀಪದಲ್ಲಿಲ್ಲ. ಅವರು ಬರೋವರೆಗೂ ತಾವು ಇಲ್ಲಿಯೇ ವಿಶ್ರಮಿಸಿಕೊಳ್ಳಿ. ಆಗಬಹುದು ಆಗಬಹುದು. ಎಂತಹ ಲಾವಣ್ಯವತೆ ಇವಳೆಂತಹ ಲಾವಣ್ಯವತೆ. ನನ್ನ ಅಜಾತ ಶತ್ರುವಾದ ಹೊರೆಯೂ ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ
ಆನಂದಿಸತಕ್ಕ ರೂಪವೇ ಸರಿ. ಇಂತಹ ರೂಪದರ್ಶಿಯನ್ನ ಅಪಹರಿಸಿಕೊಂಡು ಹೋಗಲೇಬೇಕು. ಹಬ್ಬಬ್ಬ, ಎಂತಹ ಜ್ವಾಲೆ, ಇದೆಂತಹ ಜ್ವಾಲೆ! ಲಕ್ಷ್ಮಣ, ಲಕ್ಷ್ಮಣ, ಮೆಚ್ಚಿದನು ನಿನ್ನ ಜಾಣ್ಮೆಗೆ, ಮೆಚ್ಚಿದನು ನಿನ್ನ ಜಾಣ್ಮೆಗೆ. ಜಗತ್ತೇ ಆಶ್ಚರ್ಯಪಡಿಸುವಂತಹ ಎಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ, ನೀನೆಂತಹ ಸೌಂದರ್ಯವತಿ! ನಿನ್ನ ಮೇಲಿನ ವ್ಯಾಮೋಹದಿಂದ ನಾನು ಅಂದು ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗುರಿಸಿ ಬಿದ್ದಾಗ ಸೀತಾ ಉಪ್ಪರಗಿಯ ಮೇಲೆ ಕುಳಿತು ಚಪ್ಪಾಳೆ ಒಡೆದು ನಕ್ಕೆಯಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ಬಂದು ನನ್ನ ದೇಹವನ್ನು ನಾಟಿದಂತಾಯಿತು. ಅದಕ್ಕಾಗಿಯೇ ಈ ಛಲ. ಅಲ್ಲದೆ ನನ್ನ ತಂಗಿ ಶೂರ್ಪನಖಿಗಾದ ಅಪಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನಂತರಂಗದಲ್ಲಿ ಉದ್ಭವಿಸಿರುವ ಎಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳಬೇಕಾಗಿದೆ. ಅದಕ್ಕಾಗಿಯೇ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿರುವೆ ಶ್ರೀರಾಮನ ಬಾಣಕ್ಕೆ. ಮಾವ ಮಾರೀಚ, ನನ್ನನ್ನು ಮನ್ನಿಸು, ನನ್ನನ್ನು ಮನ್ನಿಸು ಮಾವ, ನನ್ನನ್ನು ಮನ್ನಿಸು. ನನ್ನ ಸ್ವಾರ್ಥಕ್ಕಾಗಿ ನಾನು ಈ ದಿನ ನಿನ್ನನ್ನು ಬಲಿ ಕೊಡುತ್ತಿರುವೆ. ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿವೆ. ನನ್ನ ಬಾಳಿನಲ್ಲಿ ಕಾರ್ಮೋಡ ಕವಿದಂತಾಯಿತು. ಶಿರೋ ಮೇಲ್ಭಾಗದೊಳ್ ಕಾಯ ಗೃದ್ವಾದಿಗಳ ಚೀರಾಟ ಬಲು ಜೋರಾಯಿತು. ಅಕಾಲ ಮೃತ್ಯುವಿನ ಸೂಚನೆ ಬೇರೆ. ಅಕಾಲ ಮೃತ್ಯು, ಈ 8ನೇ ದಶಕಂಠ ರಾವಣನಿಗೆ ಅಕಾಲ ಮೃತ್ಯು. ಛೇ, ಈ ಕಾಗೆ ಗೂಬೆಗಳ ಚೀತ್ಕಾರಕ್ಕಲ್ಲ ಎದುರುವನಲ್ಲ ಈ ದಕ್ಷಿಣೇಶ್ವರ. ಓಹೋ, ನಾನು ಬಂದು ಬಹಳ ವೇಳೆಯಾಯಿತು. ಈಗಾಗಲೇ ನನ್ನ ಮಾವನಾದ ಮಾರೀಚನು ರಾಮ ಲಕ್ಷ್ಮಣರನ್ನು ವಂಚಿಸಿ ಬಲು ದೂರ ಕರೆದುಕೊಂಡು ಹೋಗಿರಬಹುದು. ಅಯ್ಯೋ, ಹಸಿವು ತಾಳಲಾರೆ. ಭದ್ರೆ, ಏನಾದರೂ ನೀಡು ಭದ್ರೆ. ಕೈ ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ, ಕಣ್ಣಾಲಿಗಳು ತೇಲುತ್ತಿವೆ. ಏನಾದರೂ ನೀಡು ಭದ್ರೆ, ಏನಾದರೂ ನೀಡು. ಭಿಕ್ಷೆಯನ್ನು ಸ್ವೀಕರಿಸಿ. ಏನು ಭಿಕ್ಷೆಯನ್ನು ಬಳಿಗೆ ಬಂದು ನೀಡಬಾರದೆ? ಕ್ಷಮಿಸಿಕೊಳ್ಳಿ. ಮೈದುನಾದ ಲಕ್ಷ್ಮಣನು ಸಪ್ತ ಋಷಿಗಳ ಆಜ್ಞೆಗಳನ್ನು ಬರೆದಿದ್ದಾನೆ. ಅದನ್ನು ದಾಂಟಿ ನಾನು ಹೊರಗೆ ಬರಕೂಡದು. ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆಯೇ? ಹಸಿವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದ ಬಳಿಯಲ್ಲೇ ಹಸುನಿಗಿದೆ. ಆದರೆ ನಿನಗೆ ಬ್ರಹ್ಮತ್ಯ ದೋಷ ಬರುವುದು. ಇಡೀ ಶಾಪವನ್ನ ಕೋಪಿಸಬೇಡಿ. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಇನ್ನು ಹತ್ತಿರ ಬಾ, ಇನ್ನು ಹತ್ತಿರ ಬಾ.
ಕಲಶೋಂಬುದಿ ಚಂದ್ರನ ನೋಡು ಮನೋಥಾಂಗನ ಸಮಸ್ತ ನಿರ್ಜನ ಮನೋತ್ಸಾಹ ಭಂಗನ ನೋಡು ಹರಿರಾಯರ ಗಂಡ ಈ ಸಾರ್ವಭೌಮನ ನೋಡಲೇ ಜಾನಕಿ, ಎಲ್ಲಿ ನಿನ್ನ ಸಹಾಯಕರು ಯಾರೂ ಇಲ್ಲ, ನಡೆ ಲಂಕಾನಗರಕ್ಕೆ. ರಾಮಚಂದ್ರ, ಈ ದುರುಳನಿಂದ ನನ್ನನ್ನು ರಕ್ಷಿಸುವವರು ಯಾರು ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ನನ್ನನ್ನು ರಕ್ಷಿಸಿ ಕಾಪಾಡಬಾರದು. ಅಮ್ಮ, ಯಾರು ತಾಯಿ ನೀನು? ದಶರಥ ರಾಮ ಎಂದು ರೋಧಿಸುತ್ತಿರುವೆಯಲ್ಲ, ಕಾರಣವೇನು ತಾಯಿ? ದಶರಥ ಮಹಾರಾಜನ ಸೊಸೆ ಶ್ರೀರಾಮಚಂದ್ರನ ಧರ್ಮಪತ್ನಿ. ನನ್ನ ಹೆಸರು ಸೀತೆ ಎಂದು. ನನ್ನ ಸ್ವಾಮಿಯು ಇಲ್ಲದಿರುವ ಸಮಯದಲ್ಲಿ ಮೋಸದಿಂದ ವಂಚಿಸಿ ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವೆ. ದಯಮಾಡಿ ನನ್ನನ್ನು ರಕ್ಷಿಸಿ ಕಾಪಾಡು. ಛೇ ನಾರಿ ಚೋರ, ಜಗನ್ಮಾತೆ ಎಂದು ಕಳ್ಳನಂತೆ ಅಪರಿಸಿಕೊಂಡು ಹೋಗುತ್ತಿರುವೆಯೇನೋ? ಯಾರೋ ನೀನು? ಎಲ್ಲವೋ ಮುದಿಯದ್ದೆ, ಈಕೆಯು ನನ್ನ ಧರ್ಮಪತ್ನಿ. ಅದನ್ನು ವಿಚಾರಿಸಲು ನೀನು ಯಾರು? ಮುಚ್ಚು ಬಾಯ್. ಧರ್ಮಪತ್ನಿ ಎಂದು ಹೇಳುತ್ತಿರುವ ನಿನ್ನ ನಾಲಿಗೆಯು ಸೀಳಿ ಹೋಗಲು. ಅಯ್ಯ, ಶ್ರೀರಾಮಚಂದ್ರನ ಧರ್ಮಪತ್ನಿಯು ಸೀತೆ ಎಂದು. ದಯಮಾಡು ಈತನಿಂದ ರಕ್ಷಿಸಿ ಕಾಪಾಡು. ನಾರಿ ಚೋರ, ಜಗನ್ಮಾತೆಯನ್ನು ಧರ್ಮಪತ್ನಿ ಎಂದು ಹೇಳುತ್ತಿರುವ ನಿನ್ನ ನಾಲಿಗೆಯನ್ನು ಸೆಳೆ ಬಿಟ್ಟೆನು. ಇವನು ದಶರಥನ ಮಿತ್ರನಾದ ಜಟಾಯು. ಓಹೋ, ಜಟಾಯು. ಈತನು ಬಹಳ ಪರಾಕ್ರಮಿ ಎಂದು ತಿಳಿದಿರುವೆನು. ಈತನೊಂದಿಗೆ ಉಪಾಯದಿಂದ ನನ್ನ ಕಾರ್ಯ ಸಾಧನೆಯನ್ನು ಮಾಡಿಕೊಳ್ಳಬೇಕು. ಜಟಾಯು, ನಾವಿಬ್ಬರು ಸಮಬಲವರಾದ್ದರಿಂದ ನಮ್ಮ ಪ್ರಾಣದ ನೆಲೆಯನ್ನಿರಿತು ಯುದ್ಧ ಮಾಡೋಣ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯೋ ನನ್ನೆರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲಿನ ಅಂಗುಷ್ಟದಲ್ಲಿರುವುದು. ಜಾನಕಿ, ಇಲ್ಲಿ ನಿನ್ನ ಸಹಾಯಕರು ಯಾರೂ ಇಲ್ಲ, ನಡೆ ಲಂಕಾನಗರಕ್ಕೆ. ನನಗೆ ಸಹಾಯ ಮಾಡಲು ಬಂದ ಜಟಾಯಿಗೂ ಇದು ಉಂಟಾಯಿತು. ಅಯ್ಯೋ, ನನ್ನ ವಿಚಾರವು ನನ್ನ ಸ್ವಾಮಿಗೆ ತಿಳಿಯುವವರೆಗೆ ಈ ನಿನ್ನ ಪ್ರಾಣವು ಹೋಗದಿರಲಿ. ಜಾನಕಿ, ಪುಷ್ಪಕ ಸಿದ್ಧವಾಗಿರುವುದು, ನಡೆ ಲಂಕಾನಗರಕ್ಕೆ. ರಾಮಚಂದ್ರ